ವೀರಣ್ಣ ಚಿರಂತಿಮಠ ಅವರು ಸುಮಾರು 10,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ. ನಾನು ಸಹ ಕಳೆದ ಎರಡು ದಿವಸದಿಂದ ಬಾಗಲಕೋಟೆಯ ಅನೇಕ ಗ್ರಾಮಗಳಿಗೆ ಹೋಗಿದ್ದೇನೆ, ಪ್ರಮುಖರನ್ನು ಭೇಟಿ ಮಾಡಿದ್ದೇನೆ. ಒಂದು ಕಡೆ ಎಲ್ಲೂ ವೀರಣ್ಣ ಚಿರಂತಿಮಠ ವಿರುದ್ಧ ಒಂದು ಶಬ್ದ ಕೇಳ್ತಾ ಇಲ್ಲ. ಎಲ್ಲರೂ ಸಹ ಈ ಬಾರಿ ಒಟ್ಟಾಗಿ ಒಂದಾಗಿ ವೀರಣ್ಣ ಚಿರಂತಿಮಠನ ಗೆಲ್ಲಿಸ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ, ಬಾಗಲಕೋಟೆಯಲ್ಲಿ 10,000ಕ್ಕೆ ಹೆಚ್ಚಿನ ಅಂತರ ಗೆಲ್ತೇವೆ. ನೀವು ಆಶ್ಚರ್ಯ ಪಡಬಹುದು, ದಾವಣಗೆರೆಯಲ್ಲೂ ಸಹ ಈ ಬಾರಿ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇವೆ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ಹೀಗಾಗಿ ಅವರ ಜನಾಂಗದ ಅಭ್ಯರ್ಥಿಯನ್ನು ನಿಲ್ಲಿಸಿ ಇಲ್ಲಿ 4 ಬಾರಿ ಇಲ್ಲಿ ಬಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆ ಪ್ರಯತ್ನಕ್ಕೆ ಯಶಸ್ಸು ಸಿಗೋದಿಲ್ಲ. 100ಕ್ಕೆ 100 ನಮ್ಮ ಅಭ್ಯರ್ಥಿ ಇಲ್ಲಿ ಗೆದ್ದೇ ಗೆಲ್ತಾರೆ. ಅಂದ್ರೆ ಅರ್ಥ ಅವರಿಗೆ ಸೋಲು ನಿಶ್ಚಿತ ಅಂತ ಗೊತ್ತಾಗಿದೆ, ಅದಕ್ಕೆ ಮತ್ತೆ ಬರ್ತಾ ಇದ್ದಾರೆ. ಧನ್ಯವಾದ, ನಮಸ್ಕಾರ. ವೀರಣ್ಣ ಚಿರಂತಿಮಠ ಅವರು ಸುಮಾರು 10,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ. ನಾನು ಸಹ ಕಳೆದ ಎರಡು ದಿವಸದಿಂದ ಬಾಗಲಕೋಟೆಯ ಅನೇಕ ಗ್ರಾಮಗಳಿಗೆ ಹೋಗಿದ್ದೇನೆ, ಪ್ರಮುಖರನ್ನು ಭೇಟಿ ಮಾಡಿದ್ದೇನೆ. ಒಂದು ಕಡೆ ಎಲ್ಲೂ ವೀರಣ್ಣ ಚಿರಂತಿಮಠ ವಿರುದ್ಧ ಒಂದು ಶಬ್ದ ಕೇಳ್ತಾ ಇಲ್ಲ. ಎಲ್ಲರೂ ಸಹ ಈ ಬಾರಿ ಒಟ್ಟಾಗಿ ಒಂದಾಗಿ ವೀರಣ್ಣ ಚಿರಂತಿಮಠನ ಗೆಲ್ಲಿಸ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ, ಬಾಗಲಕೋಟೆಯಲ್ಲಿ 10,000ಕ್ಕೆ ಹೆಚ್ಚಿನ ಅಂತರ ಗೆಲ್ತೇವೆ. ನೀವು ಆಶ್ಚರ್ಯ ಪಡಬಹುದು, ದಾವಣಗೆರೆಯಲ್ಲೂ ಸಹ ಈ ಬಾರಿ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇವೆ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ಹೀಗಾಗಿ ಅವರ ಜನಾಂಗದ ಅಭ್ಯರ್ಥಿಯನ್ನು ನಿಲ್ಲಿಸಿ ಇಲ್ಲಿ 4 ಬಾರಿ ಇಲ್ಲಿ ಬಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆ ಪ್ರಯತ್ನಕ್ಕೆ ಯಶಸ್ಸು ಸಿಗೋದಿಲ್ಲ. 100ಕ್ಕೆ 100 ನಮ್ಮ ಅಭ್ಯರ್ಥಿ ಇಲ್ಲಿ ಗೆದ್ದೇ ಗೆಲ್ತಾರೆ. ಅಂದ್ರೆ ಅರ್ಥ ಅವರಿಗೆ ಸೋಲು ನಿಶ್ಚಿತ ಅಂತ ಗೊತ್ತಾಗಿದೆ, ಅದಕ್ಕೆ ಮತ್ತೆ ಬರ್ತಾ ಇದ್ದಾರೆ. ಧನ್ಯವಾದ, ನಮಸ್ಕಾರ. ವೀರಣ್ಣ ಚಿರಂತಿಮಠ ಅವರು ಸುಮಾರು 10,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ. ನಾನು ಸಹ ಕಳೆದ ಎರಡು ದಿವಸದಿಂದ ಬಾಗಲಕೋಟೆಯ ಅನೇಕ ಗ್ರಾಮಗಳಿಗೆ ಹೋಗಿದ್ದೇನೆ, ಪ್ರಮುಖರನ್ನು ಭೇಟಿ ಮಾಡಿದ್ದೇನೆ. ಒಂದು ಕಡೆ ಎಲ್ಲೂ ವೀರಣ್ಣ ಚಿರಂತಿಮಠ ವಿರುದ್ಧ ಒಂದು ಶಬ್ದ ಕೇಳ್ತಾ ಇಲ್ಲ. ಎಲ್ಲರೂ ಸಹ ಈ ಬಾರಿ ಒಟ್ಟಾಗಿ ಒಂದಾಗಿ ವೀರಣ್ಣ ಚಿರಂತಿಮಠನ ಗೆಲ್ಲಿಸ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ, ಬಾಗಲಕೋಟೆಯಲ್ಲಿ 10,000ಕ್ಕೆ ಹೆಚ್ಚಿನ ಅಂತರ ಗೆಲ್ತೇವೆ. ನೀವು ಆಶ್ಚರ್ಯ ಪಡಬಹುದು, ದಾವಣಗೆರೆಯಲ್ಲೂ ಸಹ ಈ ಬಾರಿ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇವೆ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ಹೀಗಾಗಿ ಅವರ ಜನಾಂಗದ ಅಭ್ಯರ್ಥಿಯನ್ನು ನಿಲ್ಲಿಸಿ ಇಲ್ಲಿ 4 ಬಾರಿ ಇಲ್ಲಿ ಬಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆ ಪ್ರಯತ್ನಕ್ಕೆ ಯಶಸ್ಸು ಸಿಗೋದಿಲ್ಲ. 100ಕ್ಕೆ 100 ನಮ್ಮ ಅಭ್ಯರ್ಥಿ ಇಲ್ಲಿ ಗೆದ್ದೇ ಗೆಲ್ತಾರೆ. ಅಂದ್ರೆ ಅರ್ಥ ಅವರಿಗೆ ಸೋಲು ನಿಶ್ಚಿತ ಅಂತ ಗೊತ್ತಾಗಿದೆ, ಅದಕ್ಕೆ ಮತ್ತೆ ಬರ್ತಾ ಇದ್ದಾರೆ. ಧನ್ಯವಾದ, ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.